ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ. ಈ ಕಬ್ಬಿನ ಪ್ಲಾಟಿಗೆ 70 ದಿನಗಳು ಕಂಪ್ಲೀಟ್ ಆಗಿದ್ದಾವೆ. 2 ತಿಂಗಳು 10 ದಿನಗಳು ಕಂಪ್ಲೀಟ್ ಆಗಿದ್ದಾವೆ. ತಾವು ನೋಡ್ಬೋದು ಕಬ್ಬಿನ ಮರಿಗಳ ಸಂಖ್ಯೆ ಚೆನ್ನಾಗಿ ಬಂದಿದೆ. ಕಬ್ಬಿನ ಮರಿಗಳ ಸಂಖ್ಯೆಯು ಸರಾಸರಿ 10 ರಿಂದ 12 ಕಬ್ಬಿನ ಮರಿಗಳ ಸಂಖ್ಯೆಯು ಆಗಿದ್ದಾವೆ. ಈಗ ಕಬ್ಬಿನ ಮರಿಗಳ ಸಂಖ್ಯೆಯ ನಿಯೋಜನೆ ಆದಮೇಲೆ ಮುಂದಿನ ಸ್ಟೆಪ್ ಯಾವುದು? ಈಗ ಮರಿಗಳ ಸಂಖ್ಯೆ ಚೆನ್ನಾಗಾಗಿದೆ. ಇದರ ಮುಂದೆ ನಾವು ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಕಬ್ಬಿನ ಮರಿಗಳ ಸಂಖ್ಯೆಯ ನಿಯೋಜನೆ ಆದಮೇಲೆ ನಾವು ಕಬ್ಬಿನ ಹೈಟು ಹೆಚ್ಚಾಗಲಿಕ್ಕೆ ಹಾಗೂ ಕಬ್ಬು ದಪ್ಪ ಆಗಲಿಕ್ಕೆ ನಾವು ರಸಗೊಬ್ಬರ ಡೋಸ್ ಹಾಗೂ ಸ್ಪ್ರೇಯನ್ನು ತಗೋಬೇಕು. ರಸಗೊಬ್ಬರ ಡೋಸ್ದಲ್ಲಿ ನಾವು ಕಬ್ಬು ದಪ್ಪ ಆಗಲಿಕ್ಕೆ 9-24-24 1 ಚೀಲ, MOP 1 ಚೀಲ ಹಾಗೂ ಯೂರಿಯಾ 1 ಚೀಲ, ಈ ತರಹ ನಾವು ಕಬ್ಬು ದಪ್ಪ ಆಗಲಿಕ್ಕೆ ಹಾಗೂ ಅದರ ಕಬ್ಬಿನ ಸೈಜು ದೊಡ್ಡದಾಗಲಿಕ್ಕೆ ನಾವು ಈ ತರಹ ಡೋಸೇಜನ್ನು ಬಳಸಬೇಕು. ಹಾಗೂ ಕಬ್ಬಿನ ಮರಿಗಳ ನಿಯೋಜನೆ ಆದಮೇಲೆ ಕಬ್ಬು ಹೈಟ್ ಆಗಲಿಕ್ಕೆ ಜಿಬ್ರಾಲಿಕ್ ಆ್ಯಸಿಡ್ ಸ್ಪ್ರೇಯನ್ನು ಮಾಡಬೇಕು. ಹಾಗೂ ಅದರ ಜೊತೆಗೆ ನಾವು ಇದಕ್ಕೆ ಅಮಿನೋ ಆ್ಯಸಿಡ್ಸನ್ನು ಬಳಸಬೇಕು. ಈ ತರಹ ಕಬ್ಬು ಮರಿಗಳ ಸಂಖ್ಯೆ ನಿಯೋಜನೆ ಆದಮೇಲೆ 2 ತಿಂಗಳು 10 ದಿನ ಆದಮೇಲೆ ತಾವು ಈ ಡೋಸೇಜನ್ನು ಬಳಸಬೇಕು. ಇದರಿಂದ ಕಬ್ಬು ಹೈಟ್ ಆಗತ್ತೆ, ಕಬ್ಬು ಎತ್ತರವಾಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.